ಜೈ ಶ್ರೀರಾಮ್ ಎಲ್ಲರಿಗೂ. ಪಶ್ಚಿಮ ಬಂಗಾಳದಲ್ಲಿ ಒಂದು ದೊಡ್ಡ ಇಶ್ಯೂನೇ ನಡೀತಾ ಇದೆ. ಏನಪ್ಪಾ ಅಂತಂದ್ರೆ, ಮೇ 13ನೇ ತಾರೀಕು ಪಶ್ಚಿಮ ಬಂಗಾಳದ ಸರ್ಕಾರ ಹೇಳಿತ್ತು, ಯಾರೂ ಕೂಡ ಸಾರ್ವಜನಿಕವಾಗಿ ಗೋವುಗಳನ್ನ ಹತ್ಯೆ ಮಾಡಂಗಿಲ್ಲ, ಆಮೇಲೆ ಯಾರೂ ಕೂಡ ಸಾರ್ವಜನಿಕವಾಗಿ ಗೋವುಗಳ ಮಾಂಸವನ್ನ ತಿನ್ನೋ ಹಾಗಿಲ್ಲ ಅಂತ ಹೇಳಿ. ಆಶ್ಚರ್ಯಕರವಾದಂತಹ ಸಂಗತಿ ಏನು ಅಂತಂದ್ರೆ, ಆ ಪಶ್ಚಿಮ ಬಂಗಾಳದಲ್ಲಿರುವಂತಹ ಎಲ್ಲಾ ಮುಸಲ್ಮಾನರು ಯಾವುದೇ ವಿರೋಧವನ್ನ ಮಾಡದೆ ಅವ್ರು ಹೇಳಿದ್ರು, ಬರೀ ಸಾರ್ವಜನಿಕವಾಗಿ ಮಾತ್ರ ಅಲ್ಲ, ನಾವು ನಮ್ಮ ಮನೆಗಳಲ್ಲೂ ಕೂಡ ಗೋಮಾಂಸವನ್ನ ತಿನ್ನಂಗಿಲ್ಲ. ಇದರಿಂದ ನಮಗೇನು ಲಾಸ್ ಆಗಲ್ಲ, ಆದ್ರೆ ಲಾಸ್ ಆಗೋದು ಹಿಂದೂಗಳಿಗೆ ಅಂತ ಹೇಳಿದ್ರು. ಈ ವಿಡಿಯೋ ನೋಡ್ಕೊಂಡ್ ಬನ್ನಿ. गाय अगर मुसलमान नहीं खाएगा तो सबसे ज्यादा नुकसान हमारे हिंदू भाई का होगा. ಅವರು ಮಾತು ಕೊಟ್ಟಿರೋ ಹಾಗೆ ಈಗ ಅವರು ಗೋವುಗಳನ್ನ ಖರೀದಿ ಮಾಡ್ತಾ ಇಲ್ಲ. ಆದ್ರೆ ಇಲ್ಲೇ ಇರೋದು ನಿಜವಾದ ಟ್ವಿಸ್ಟ್ ಏನಂತಂದ್ರೆ, ಯಾವಾಗ ಮುಸಲ್ಮಾನರು ಗೋವುಗಳನ್ನ ಖರೀದಿ ಮಾಡೋದ್ ಬಿಟ್ರು, ಹಿಂದೂಗಳಿಗೆ ಮಾರಾಟ ಆಗ್ತಿಲ್ಲ, ಅವರಿಗೆ ಲಾಸ್ ಆಗ್ತಾ ಇದೆ. ಹೀಗಂತ ಹೇಳಿ ವೆಸ್ಟ್ ಬೆಂಗಾಳದಲ್ಲಿರುವಂತಹ ನಮ್ಮ ಹಿಂದೂ ಬಾಂಧವರು ಸ್ಟ್ರೈಕ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ನಮ್ಮ ಸನಾತನ ಧರ್ಮದಲ್ಲಿ ನಾವು ಹಸುವನ್ನ ಗೋಮಾತೆ ಅಂತಾನೋ ಕಾಮಧೇನು ಅಂತಾನೋ ಪೂಜೆ ಮಾಡ್ತೀವಿ. ದೇವತೆ ಸ್ಥಾನವನ್ನ ಕೊಟ್ಟಿದೀವಿ ಆ ಗೋಮಾತೆಗೆ. ಈಗ ಅದಕ್ಕೆ ವಯಸ್ಸಾಯ್ತು ಅಂತಾನೋ ಅಥವಾ ದುಡ್ಡು ಬೇಕಾಗಿದೆ ಅಂತಾನೋ ಅಥವಾ ಸಾಕಕ್ಕಾಗಲ್ಲ ಅಂತಾನೋ ಹೋಗ್ಬಿಟ್ಟು ಅದನ್ನ ಮಾರಾಟ ಮಾಡ್ಲಿಕ್ಕೆ ಸ್ಟ್ರೈಕ್ ಮಾಡುವಂತಹ ಪರಿಸ್ಥಿತಿಗೆ ನಾವು ಬಂದ್ಬಿಟ್ಟಿದೀವಿ. ಅಲ್ಲ, ನಿಮ್ಮ ಮನೆಯಲ್ಲಿರುವಂತಹ ತಂದೆ ತಾಯಿಗಳಿಗೂ ವಯಸ್ಸಾಗಿರತ್ತೆ, ಹಾಗಂತ ಅವ್ರನ್ನ ಓದ್ಬಿಟ್ಟು ಕಟಕರಿಗೆ ಕೊಡ್ತೀರಾ? ಆ ಗೋಮಾತೆಯಿಂದ ಇಷ್ಟು ದಿನ ನೀವು ಹಾಲುಂಡಿಲ್ವಾ? ಅಥವಾ ಆ ಗೊಬ್ಬರವನ್ನ ತಗೊಂಡು ಹೊಲಕ್ ಹಾಕಿಲ್ವಾ? ನಾನು ಹೀಗೆ ವಿಡಿಯೋಸ್ ಗಳನ್ನ ನೋಡ್ಬೇಕಾದ್ರೆ ಒಬ್ಬ ಅಣ್ಣ ವಿಡಿಯೋ ನೋಡ್ದೆ. ಏನಂತಂದ್ರೆ, ಗೋಗಳಿಗೆ ವಯಸ್ಸಾದ್ಮೇಲೆ ಯಾರೆಲ್ಲ ರೈತರಿಗೆ ಅದನ್ನ ಸಾಕಕ್ಕಾಗಲ್ವೋ ಅವುಗಳನ್ನ ಸಾಕಕ್ಕಂತಾನೆ ಸರ್ಕಾರ ಗೋ ರಕ್ಷಣಾ ಸಮಿತಿಯಿಂದ ಒಂದು ದೊಡ್ಡ ಗೋಶಾಲೆಯನ್ನ ನಿರ್ಮಾಣ ಮಾಡ್ಬೇಕಂತೆ. ಅಲ್ಲಿ ಎಲ್ಲಾ ರೈತರು ಯಾರಿಗೆ ಸಾಕಕ್ಕಾಗಲ್ವೋ ಅವರೆಲ್ಲ ಹೋಗಿ ಗೋಶಾಲೆಯಲ್ಲಿ ಆ ಗೋಗಳನ್ನ ಬಿಡ್ಬೇಕಂತೆ. ಯಾಕನ್ನ ನೀನ್ ವಯಸ್ಸು ಆದ್ಮೇಲೆ ಮನೇಲಿ ನೀನ್ ಕೆಲ್ಸ ಮಾಡಕ್ಕಾಗಲ್ಲ, ಹಂಗಂತ ಹೇಳಿ ನನ್ನನ್ನು ಓದ್ಬಿಟ್ಟು ನೀನು ಸರ್ಕಾರಕ್ಕೆ ಒಪ್ಸು ಅಂತ ಹೇಳಿ ನಿಮ್ಮ ಮಕ್ಕಳಿಗೆ ಬರೆದು ಕೊಡ್ತೀಯಾ? ಇದು ನೋಡಿ ನಮ್ಮ ಸನಾತನ ಧರ್ಮ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ ಅಂತ ಹೇಳಿ.